ಸರ್ ಈಗ ಯಾವ ಥರ ಬ್ಲಾಸ್ಟ್ ಆಗಿದೆ ನೀವು ಎಕ್ಸ್ಪೀರಿಯನ್ಸ್ ಅಲ್ಲಿ ಬ್ಲಾಸ್ಟಿಂಗ್ ಅಂದ್ರೆ ಈ ಥರ ಯಾವ್ದು ಫಸ್ಟ್ ಟೈಮ್ ಇದೆ ಮತ್ತೆ ಹಂಗೆ ಅಥವಾ ಬಾಂಬಾ? ನಾವು ಬಹಳಷ್ಟು ಬ್ಲಾಸ್ಟ್ ಇಂಜರೀಸ್ನ ನೋಡಿರೋದ್ರಲ್ಲಿ ಇದು ಒಂದು ಲೋ ಇಂಟೆನ್ಸಿಟಿ ಬ್ಲಾಸ್ಟ್ ಥರ ಕಾಣಿಸ್ತಾ ಇದೆ. ಯಾಕಂದರೆ ತೀರಾ ಸಿವಿಯರ್ ಬ್ಲಾಸ್ಟ್ ಇದ್ದರೆ ಒಂಥರ ರಿಪ್ ಆಫ್ ಇಂಜರೀಸ್ ಆಗ್ತವೆ, ಸ್ಕಿನ್ ಕಿತ್ಕೊಂಡು ಹೋಗ್ಬಿಡುತ್ತೆ, ಸ್ಕಲ್ ಓಪನ್ ಆಗಿಬಿಡುತ್ತೆ, ಬೋನಿ ಇಂಜರೀಸ್ ಆಗಿರ್ತವೆ. ಅಂಥದ್ದು ಯಾವುದು ಆಗಿಲ್ಲ. ಸೊ ಬೇಸ್ಡ್ ಆನ್ ಅವರ್ ಎಕ್ಸ್ಪೀರಿಯನ್ಸ್ ಈ ಥರದ್ದು ಒಂದು ಇಂಜರೀಸ್ ಆಗಿರೋದು ಸ್ವಲ್ಪ ಲೋ ಇಂಟೆನ್ಸಿಟಿ ಬ್ಲಾಸ್ಟ್ ಆಗಿರೋ ಒಂದು ಸಸ್ಪಿಷನ್ ಇದೆ. ಕೆಮಿಕಲ್ ಯೂಸ್ ಮಾಡಿದಾರಾ ಹೆಂಗೆ ಸರ್ ಇದು? ಸೊ ಆಸ್ ಅ ಫಿಸಿಷಿಯನ್ ಐ ಮೇ ನಾಟ್ ಬಿ ಏಬಲ್ ಟು ಎಕ್ಸಾಕ್ಟ್ಲಿ ಟೆಲ್ ಅಬೌಟ್ ದ ಕೆಮಿಕಲ್ಸ್, ಬಟ್ ನಾವೇನು ಮಾಡಿದ್ದೀವಿ, ಬಂದಿದ್ದ ಕೂಡಲೇ ಅವರು ಹಾಕ್ಕೊಂಡಿರೋ ಒಂದು ಡ್ರೆಸ್ ಇರಲಿ, ಇಲ್ಲ ಅವರು ಹಾಕ್ಕೊಂಡಿರೋ ಒಂದು ಡ್ರೆಸ್ ಮೆಟೀರಿಯಲ್ ಇರಲಿ, ಅದನ್ನೆಲ್ಲ ತೆಗೆದು ಪ್ರಿಸರ್ವ್ ಮಾಡಿಟ್ಟಿದ್ವಿ. ಅದನ್ನು ನಾವು ಫಾರೆನ್ಸಿಕ್ಸ್ ಸ್ಪೆಷಲಿಸ್ಟ್ ಬಂದಾಗ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಅವರು ಅದನ್ನು ಪರಿಶೀಲನೆ ಮಾಡಿ ಅದರಿಂದ ಏನಾದರೂ ಕೆಮಿಕಲ್ಸ್ ಏನಾದರೂ ಇದೆಯೋ ಇಲ್ಲೋ ಅನ್ನೋದನ್ನು ನಮಗೆ ವುಮೆನ್ಗೆ ಆಗಿರೋವಂಥದ್ದು ಕಟ್ ಇಂಜರೀಸ್ ಆಗಿದ್ದಾವೆ, ಕಿವಿ ಹತ್ರ, ಕೈಯಲ್ಲಿ, ಮತ್ತು ಎಲ್ಲ ರೈಟ್ ಸೈಡ್. ಮೋಸ್ಟ್ಲಿ ಅವರು ಆ ಬ್ಲಾಸ್ಟ್ ಪಕ್ಕದಲ್ಲಿ ರೈಟ್ ಸೈಡ್ ಅವ್ರಿಗಿರೋವಂಥ ಒಂದು ಅನುಮಾನ ಇದೆ. ಅವರಿಗೆ ಎಕ್ಸ್ಟೆನ್ಸಿವ್ಲಿ ರೈಟ್ ಸೈಡ್ ಇಂಜರೀಸ್ ಆಗಿದ್ದಾವೆ. ಅವ್ರಿಗೂ ಒಂದು ಸ್ವಲ್ಪ ರೈಟ್ ಇಯರ್ ಡ್ರಮ್ ಡ್ಯಾಮೇಜ್ ಆಗಿದೆ, ಕಿವಿ ಕೇಳಿಸೋದು ಒಂದು ಸ್ವಲ್ಪ ಕಷ್ಟ ಆಗಿದೆ. ಅದರಲ್ಲಿ 3 ಜನಕ್ಕೂ ಡ್ಯಾಮೇಜ್ ಆಗಿರೋಂಥದ್ದು ಸೌಂಡಿಂದ ಆಗಿರೋಂಥದ್ದು, ಒಂದು ಇಯರ್ ಡ್ರಮ್ ಡ್ಯಾಮೇಜ್ ಆಗಿರೋ ಅನುಮಾನ ಇದೆ. ಸರ್ ಗ್ಲಾಸ್ ಪೀಸ್ ಏನಾದ್ರು ಹೆಗ್ರಿ ನೀವು ಹೇಳ್ದಂಗೆ ಲೇಡೀಸ್ಗೆ ಏನಾದ್ರು ಕಿವಿ ಅದು ಇದು ಕಟ್ ಆಗಿರುತ್ತೆ ಬಿಕಾಸ್ ಆಫ್ ಕಟ್ ಆಗಿದ್ದಾವೆ, ಬಟ್ ಅದು ಗ್ಲಾಸಿಂದ ಆಗಿದ್ದವೋ ಇಲ್ಲ ಬೇರೆ ಯಾವುದಾದ್ರೂ ಮೆಟೀರಿಯಲ್ಸ್ ಇಂದ ಆಗಿದ್ದವೋ ಹೇಳೋದಕ್ಕೆ ಬಹಳ ಕಷ್ಟ. ಬಟ್ ಅದನ್ನು ನಾವು ಈಗ ತನಕ ನಾವು ಎಕ್ಸ್ರೇಸ್ ಮಾಡಿರೋದ್ರಲ್ಲಿ ಯಾವುದು ಈ ಥರ ಯಾವುದಾದ್ರೂ ಮೆಟೀರಿಯಲ್ಸ್ ಇದ್ದರೆ ಅದು ಗ್ಲಾಸ್ ಅಂತ ಮೆಟೀರಿಯಲ್ಸ್ನ ನಾವು ಎಕ್ಸ್ರೇದಲ್ಲಿ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಅದನ್ನು CT ಸ್ಕ್ಯಾನ್ ಮಾಡಿಸ್ತಾ ಇದ್ವಿ. ಅಕಸ್ಮಾತ್ ಅದರಲ್ಲಿ ಏನಾದರೂ ಗೊತ್ತಾದರೆ ಅದಕ್ಕೆ ತಕ್ಕಂಗೆ ಅದನ್ನು ಪ್ರಿಸರ್ವ್ ಮಾಡಿರ್ತೀವಿ. ಇಲ್ಲ, ನಾನು ಅವ್ರನ್ನ ಪೇಷಂಟ್ನ ಟ್ರೀಟ್ಮೆಂಟ್ ಮಾಡ್ತಿರ್ಬೇಕಾದ್ರೆ DG ಅವ್ರು ಬಂದಾಗ ನನಗೆ ಅವ್ರ ಸಂಪರ್ಕ ಆಗಿರಲಿಲ್ಲ. ವಿ ವಿಲ್ ಗೆಟ್ ಇನ್ ಟಚ್ ಥ್ರೂ ಫೋನ್. ಹೌದು, ಡಾಕ್ಟರ್ ಪ್ರದೀಪ್ ಕುಮಾರ್, ಬ್ರೂಕ್ಫೀಲ್ಡ್ ಹಾಸ್ಪಿಟಲ್ ಮೆಡಿಕಲ್ ಡೈರೆಕ್ಟರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.